ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಶಿಲ್ಪಕಲೆಗಳ ತವರೂರು ಅಂತ ಕರೆಯಲ್ಪಡುವ ಬೇಲೂರು ಮತ್ತು ಹಳೆಬೀಡು ಇದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಏನಕ್ಕೆ ಅಂದರೆ ತುಂಬ ಇವನ್ ಫಾರಿನ್ ವಿಸಿಟರ್ಸ್ ಆಗಲಿ ಅಥವಾ ನಮ್ಮ ಇಂಡಿಯನ್ ವಿಸಿಟರ್ಸ್ ಆಗಲಿ, ನಮ್ಮ ಕರ್ನಾಟಕನೇ ತುಂಬ ಜನ ಅಲ್ಲಿಗೆ ವಿಸಿಟ್ ಮಾಡೋದ್ರಿಂದ ತುಂಬ ಜನ ವಿಸಿಟ್ ಮಾಡೋದ್ರಿಂದ ತುಂಬ ಜನ ಸರ್ಚ್ ಮಾಡ್ತಿರ್ತಾರೆ, ಏನು ವಿಶೇಷಗಳು, ಬೇಲೂರ್ದು ಏನು ವಿಶೇಷ, ಹಳೆಬೀಡ್ದು ಏನು ವಿಶೇಷ ಇರುತ್ತೆ ಅಂತ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಂದು ಇನ್ಫಾರ್ಮೇಷನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ರೆ ಅವರು ವಿಸಿಟ್ ಮಾಡೋಕ್ಕೂ ಓಕೆ, ಇದು ಈ ಥರ ಎಷ್ಟು ಚೆನ್ನಾಗಿದೆ, ವಿಸಿಟ್ ಮಾಡಲೇಬೇಕು, ಲೈಫ್ ಟೈಮ್ ಒಂದು ಸರಿ ನೋಡಲೇಬೇಕು ಅಂತ ಇದನ್ನು ವಿಸಿಟ್ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನು ಫಾರ್ ಹಳೆಬೀಡ್ದಾಗಲಿ ಅಥವಾ ಬೇಲೂರ್ದಾಗಲಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ, ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ. ಈ ಬೇಲೂರು ಮತ್ತು ಹಳೆಬೀಡು ತುಂಬಾ ವಿಶೇಷವಾದ ಟೆಂಪಲ್ಗಳು ವೀಕ್ಷಕರೇ. ಇವು 12th ಸೆಂಚುರಿಲಿ ಬಿಲ್ಡ್ ಮಾಡಿರೋ ಅಂಥ ಹೊಯ್ಸಳ ಎಂಪೈರ್ಗಳು. ಇವುಗಳು ಹೊಯ್ಸಳ ಕಾಲದ ಅರಮನೆಗಳಿವೆಲ್ಲ, ಅರಮನೆ ಅಂತ ಇರ್ತಾರಲ್ಲ, ಹೊಯ್ಸಳ ಕಾಲದ ರಾಜರುಗಳು ರೂಲ್ ಮಾಡಿದಾಗ ಇದನ್ನು ಬಿಲ್ಟ್ ಮಾಡಿರೋದು. ಅಂದರೆ ಹೊಯ್ಸಳ ಕಾಲದ ವಿಷ್ಣುವರ್ಧನ ರಾಜ ರೂಲು, ಮತ್ತು ಬಲ್ಲಾಳ ದೇವ 1 ಅವರೆಲ್ಲ ರೂಲ್ ಮಾಡಿರೋ ಅಂಥ ಹೊಯ್ಸಳ ಎಂಪೈರ್ದ ಹೊಯ್ಸಳ ಎಂಪೈರ್ ಬೇಸ್ಡ್ ಆರ್ಕಿಟೆಕ್ಚರ್ನ ಇದು ಮಾಡಿಕೊಂಡು ಬಿಲ್ಡ್ ಮಾಡಿರೋ ಅಂಥ ಟೆಂಪಲ್ಗಳು ವೀಕ್ಷಕರೇ. ಈ ಥರ ಟೆಂಪಲ್ಗಳು ನೀವು ಇಂಡಿಯಾದಲ್ಲಿ ಎಲ್ಲಿ ಹೋದ್ರೂ ಈ ಥರ ಆರ್ಕಿಟೆಕ್ಚರ್ ಟೆಂಪಲ್ಗಳನ್ನ ನೀವು ನೋಡೋಕ್ಕೆ ಸಾಧ್ಯವಿಲ್ಲ. ಬೇಲೂರು ಹಳೆಬೀಡು ಈ ಶಿಲ್ಪಕಲೆಗಳ ತವರೂರು ಅಂತ ಕರೆಯೋದೇ ಹಾಗೆ. ಏನಕ್ಕೋಸ್ಕರ ಅಂದರೆ ಒಂದೊಂದು ಟೆಂಪಲ್ಲು, ಒಂದೊಂದು ಕಾರ್ನರು ಅವ್ರು ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಒಂದೊಂದು ಕತೆ ಹೇಳುತ್ತೆ ವೀಕ್ಷಕರೇ. ಆ ಪ್ರತಿಯೊಂದು ಪಿಲ್ಲರ್ಗಳಾಗಲಿ ಅಷ್ಟು ಚೆನ್ನಾಗಿರೋ ಶೇಪಲ್ಲಿ ಬಿಲ್ಡ್ ಮಾಡಿರೋದು, ಅಷ್ಟು ಕಲೆಗಳಾಗಿ ಚಿತ್ರಕಲೆಗಳು ಬಿಡಿಸಿರೋದು ಅಲ್ಲಿ, ಅಷ್ಟು ಆ ಪೋಸ್ಟರ್ಗಳು, ಆ ಪೇಂಟಿಂಗ್ಗಳು ಪ್ರತಿಯೊಂದೂ ಒಂದೊಂದು ಕತೆ ಹೇಳುತ್ತೆ. ಆ್ಯಕ್ಚುಲಿ ನಮಗೆ ಹಿಸ್ಟ್ರಿ ಅದ್ರ ಬಗ್ಗೆ ನಾವು ಅಲ್ಲೇ ನಮ್ಮದೇ ಆಗಿದ್ರು ನಮಗೆ ಒಂದು ಸ್ವಲ್ಪ ಗೊತ್ತಿರುತ್ತೆ. ಬಟ್ ನೀವು ಹೋಗಿ ಗೈಡ್ ತಗೊಂಡು ಕೇಳ್ಕೊಂಡ್ರೆ, ನಾವು ಒಂದು ಟೈಮ್ ಗೈಡ್ ಏನಕ್ಕೆ ಅಂದ್ಕೊಳ್ತೀವಿ, ಬಟ್ ಒಂದೊಂದು ಹಿಸ್ಟ್ರಿನೂ ಒಂದೊಂದು ಪೋಸ್ಚರ್ ಇರುತ್ತಲ್ಲ, ಒಂದೊಂದು ಈಗ ಶಾಂತಳಾದೇವಿ ಪೋಸ್ಚರ್ ಆಗಿರಲಿ, ಹಾಗೆ ಡ್ಯಾನ್ಸಿಂಗ್ ಗರ್ಲ್ ಪೋಸ್ಟರ್ ಆಗಿರಲಿ, ಅಥವಾ ವಿಷ್ಣುದು 24 hours ಪೋಸ್ಟರ್ಸು ಅವತಾರಗಳಾಗಿರಲಿ, ಅವೆಲ್ಲದೂ ಒಂದೊಂದು ಸ್ಟೋರಿ ಹೇಳ್ತವೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಬೇಲೂರು ಹಳೆಬೀಡಿಗಂತೂ ಮಿಸ್ ಮಾಡಲೇಬಾರ್ದು. ನೀವು ಹಂಪಿ ಚಿತ್ರದುರ್ಗ ಹೋಗ್ತಿರ್ತೀರ, ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಯಾವುದು ಅಂದರೆ ಬೇಲೂರು ಹಳೆಬೀಡು. ಇದು ಯುನೆಸ್ಕೋ ವರ್ಲ್ಡಲ್ಲೇ ಬೆಸ್ಟ್ ಹೆರಿಟೇಜ್ ಸೈಟ್ಸ್ಗಳಲ್ಲಿ ಇವು ಕೂಡ ಅಷ್ಟೇ. ಬೇಲೂರು ಹಳೆಬೀಡು, ಸೋಮನಾಥಪುರ. ಬೇಲೂರು ಚೆನ್ನಕೇಶವ ಸ್ವಾಮಿ, ಹಳೆಬೀಡಿನ ಹೊಯ್ಸಳೇಶ್ವರ, ಮತ್ತು ಸೋಮನಾಥಪುರದ ಕೇಶವ ಟೆಂಪಲ್. ಓಕೆ, ಇವು ಒನ್ ಆಫ್ ದ ಬೆಸ್ಟ್ ಹೆರಿಟೇಜ್ ಸೈಟ್ಸು ಇನ್ ಇಂಡಿಯಾದಲ್ಲೇ ವೀಕ್ಷಕರೇ. ನೀವು ಈ ಮೂರು ಟೆಂಪಲ್ನ ಹೊಯ್ಸಳ ಇವರು ಕಿಂಗ್ಡಮ್ಮು ರೂಲ್ ಮಾಡಿರೋದು. ನೀವು ಈ 3 ಟೆಂಪಲ್ ನೋಡಿದರೆ ಆರ್ಕಿಟೆಕ್ಚರ್ ಬೇಸ್ಡ್ ಎಲ್ಲ ಸೇಮ್, ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇರುತ್ತೆ. ನೀವು ಹಳೆಬೀಡಿಗೆ ಹೋದರೆ ಸ್ವಲ್ಪ ಎಲ್ಲ ಡೆಮಾಲಿಷಲ್ ಆಗಿರೋ ಥರ ಕಾಣಿಸುತ್ತೆ. ಸ್ವಲ್ಪ ಹೊತ್ತೆ ತುಂಡಾಗಿರುವ ದೇವ್ರದ್ದು ಇದಾಗಲಿ, ವಿಗ್ರಹಗಳಾಗಲಿ, ಅದ್ರದ್ದು ದೇವ್ರ ಮೇಲೆ ಟೆಂಪಲ್ದೆಲ್ಲ ಪೀಸ್ ಮಾಡಿರೋದಾಗಲಿ, ಅಂದರೆ ಬೇಲೂರು ಅಷ್ಟು ಡೆಮಾಲಿಷಲ್ ಆಗಿಲ್ಲ. ಬಟ್ ಇದನ್ನು ಒಂದು ಸ್ವಲ್ಪ ದಿಲ್ಲಿ ಸುಲ್ತಾನರು ಇವರು ಆ ಕಡೆ ಬಂದ್ಬಿಟ್ಟು ಹಳೆಬೀಡನ್ನ ಆಕ್ರಮಣ ಮಾಡಿದಾಗ ತುಂಬ ಜನ ಡೆಮಾಲಿಷ್ ಮಾಡಾಕಿದ್ದಾರೆ ಇದ್ರದ್ದು ಹಳೆಬೀಡ್ದು. ಬಟ್ ನಿಮಗೆ ಈ ಸೋಮನಾಥಪುರ ಆಗಲಿ, ಬೇಲೂರ್ದಾಗಲಿ ಅಷ್ಟು ಚೆನ್ನಾಗಿದ್ದಾವೆ. ಬೇಲೂರ್ದಂತೂ ಆರ್ಕಿಟೆಕ್ಚರು ಅಷ್ಟು ಚೆನ್ನಾಗಿದ್ದಾವೆ. ಎಲ್ಲೇ ಹೋದ್ರೂ ನೀವು ಬೇಲೂರು ಟೆಂಪಲ್ಲು ಅಲ್ಲೇ ಕಲ್ಯಾಣಿಗಳು, ಓಲ್ಡ್ ಕಲ್ಯಾಣಿಗಳು ನೋಡ್ಬೋದು. ಮುಂದ್ಗಡೆ ಇರೋ ದೊಡ್ಡ ಗೋಪುರ, ಬೇಲೂರ್ದಂತೂ ಅಷ್ಟು ಆ ಗೋಪುರ ಹೇಗಿದೆ ಅಂದರೆ, ಆ ಗೋಪುರನೇ ಗರುಡ, ಇದ್ರದ್ದು ಮೇಲೆ ಗರುಡ, ಇದು ಗೋಪುರದ ಮೇಲೆ ಅಷ್ಟು ಚೆನ್ನಾಗಿ ಗೋಪುರದ ವಿಷ್ಣು ಅವತಾರದ್ದು ಅಷ್ಟು ಚೆನ್ನಾಗಿ ಗೋಪುರನ ಬಿಲ್ಡ್ ಮಾಡಿದ್ದಾರೆ ವೀಕ್ಷಕರೇ. ಅಂಥ ಗೋಪುರಗಳು ನಾವು ಬರೀ ಹಳೆಯ ಕಾಲದ್ದು 12th ಸೆಂಚುರಿಲಿ ಬಿಲ್ಟ್ ಆಗಿರೋ ಅಂಥ ಟೆಂಪಲ್ಲು. ಈಗ ನೀವು ಬೇಲೂರು ನಾವು ಫಸ್ಟ್ ನೋಡ್ತಾ ಹೋದ್ರೆ ವೀಕ್ಷಕರೇ, ಬೇಲೂರಿಂದ ನಾವು ಹೇಗೆ ರೀಚ್ ಆಗೋದು ಅಂತೆಲ್ಲ ಕೊಟ್ಟಿದ್ದೀವಿ. ಇದು ಎಲ್ಲರಿಗೂ ಸೆಂಟ್ರ್ ಆಗಿರೋದ್ರಿಂದ ಬೆಂಗಳೂರಿಂದ ಇದು 1 to 220 ಕಿಲೋಮೀಟ್ರ್. ನೀವು ನಾರ್ತ್ ಕರ್ನಾಟಕ ಆ ಕಡೆ ಸೈಡ್ ಬರಬೇಕಂದ್ರೆ ಚಿಕ್ಕಮಗಳೂರು, ಶಿವಮೊಗ್ಗ ಆ ಸೈಡಿಂದ ಬರ್ಬೋದು. ಎಲ್ಲ ಟ್ರೈನು ಇರೋದ್ರಿಂದ ಚಿಕ್ಕಮಗಳೂರಿಗೂ ಟ್ರೈನ್ ಇದೆ, ಹಾಸನಿಗೂ ಟ್ರೈನ್ ಇದೆ, ಟ್ರೈನಲ್ಲೂ ಕೂಡ ಬರ್ಬೋದು. ಹಳೆಬೀಡು ಹಾಸನಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ, ಬೇಲೂರು ಒಂದು 32 ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಪ್ರತಿಯೊಂದು ಹೇಗೆ ರೀಚ್ ಆಗೋದಿದ್ರು ಬೇಲೂರು ಸೆಂಟರ್ ಆಗಿರೋದ್ರಿಂದ ಚಿಕ್ಕಮಗಳೂರಿಗೆ ಹೋಗಲಿ, ಮಂಗಳೂರಿಗೆ ಹೋಗಲಿ, ಮೂಡಿಗೆರೆಗೆ ಹೋಗಲಿ, ಹೊರನಾಡು ಹೋಗೋದಿರಲಿ, ನೀವು ಬೇಲೂರು ಬಂದು ಇರೋದ್ರಿಂದ ಬೇಲೂರಿಂದನೂ ತುಂಬ ವೇಸ್ ಇದೆ. ಹಾಗಾಗಿ ಬೇಲೂರು ಒಂದು ಸೆಂಟರ್ ಆಗಿರೋದ್ರಿಂದ ಪ್ರತಿಯೊಬ್ಬರು, ನೀವು ಚಿಕ್ಕಮಗಳೂರಿಗೆ ತುಂಬ ಜನ
ಟೂರಿಸ್ಟು ವಿಸಿಟ್ ಮಾಡ್ತಾ ಇರ್ತೀರ. ಹಾಗಾಗಿ ನೀವು ಬೇಲೂರಿಗೆ ಬಂದು ಹಳೆಬೀಡು ಬೇಲೂರು ನೋಡ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ಒಳ್ಳೆಯದು. ಹಳೆಬೀಡು ಬೇಲೂರು, ಸೋಮನಾಥಪುರ, ಶ್ರವಣಬೆಳಗೊಳ ಇವೆಲ್ಲ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋದಲ್ಲಿ ಹಳೆಬೀಡು ಮತ್ತು ಬೇಲೂರು ಬಗ್ಗೆ ತಿಳಿಸ್ಕೊಡೋಣ ಅಂತ. ಬೇಲೂರು ಬಗ್ಗೆ ನೋಡೋದಾದ್ರೆ ವೀಕ್ಷಕರೇ, ಬೇಲೂರಿನ 12th ಸೆಂಚುರಿಲಿ ವಿಷ್ಣುವರ್ಧನ ಹೊಯ್ಸಳ ಎಂಪೈರ್ ಆರ್ಕಿಟೆಕ್ಚರ್ಲಿ ಬಿಲ್ಡ್ ಮಾಡಿರೋದು. ಅದನ್ನು ಬಿಲ್ಡ್ ಮಾಡಿದವರು ಚವ್ಹಾಣ್ ಮತ್ತು ದಾಸೋಜ ಅಂತ ವೀಕ್ಷಕರೇ. ಚವ್ಹಾಣ ಮತ್ತು ದಾಸೋಜ ಅಂತ ಮತ್ತು ಅವ್ರ ಸನ್ಗಳೆಲ್ಲ ಸೇರಿಕೊಂಡು ಇದನ್ನು ಹೊಯ್ಸಳ ಆರ್ಕಿಟೆಕ್ಚರ್ ಇದರಲ್ಲಿ ಬಿಲ್ಡ್ ಮಾಡಿದ್ದಾರೆ. ಅಲ್ಲಿ ನೀವು ನೋಡ್ಬೋದು ಹೊಯ್ಸಳ ಲಾಂಛನದ್ದು, ಮತ್ತು ನಿಮಗೆ ವಿಷ್ಣು ಡ್ಯಾನ್ಸಿಂಗ್ ಗರ್ಲ್ಸು, ಎಲಿಫೆಂಟು, ಹಾರ್ಸಸ್ಸು, ಆ ಥರ ಎಲ್ಲ ಪ್ರತಿಯೊಂದು ಇದು ಇದೆ. ಪ್ರತಿಯೊಂದು ಗೈಡ್ಗಳನ್ನ ಕೇಳಿದ್ರೆ ನೀವು ಯಾವ ಥರ ಒಂದೊಂದು ಪೋಸ್ಚರಿಗೂ, ಒಂದೊಂದು ಸೈಡು, ಒಂದೊಂದು ಪಿಲ್ಲರಿಗೂ ಒಂದೊಂದು ಸ್ಟೋರಿ ಇದೆ ವೀಕ್ಷಕರೇ. ಮತ್ತು ಮ್ಯೂಸಿಕಲ್ ಇದು ಪಿಲ್ಲರ್ಗಳು ಹೊಡೆದ ಸೌಂಡ್ ಬರೋ ಅಂಥದ್ದು, ಈ ಪ್ರತಿಯೊಂದು ಕೂಡ ನೀವು ಅಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಅದು ಸ್ಟಾರ್ ಶೇಪ್ಡ್. ಬೇಲೂರು ಮತ್ತು ಹಳೆಬೀಡೆಲ್ಲ ಇದೆಲ್ಲ, ಅದು ಹಳೆಬೀಡಂತೂ ಲಾನ್ ಇದರಲ್ಲಿ ಒಂದು ಸ್ಟಾರ್ ಶೇಪ್ಡಲ್ಲಿ ಇದು ಮಾಡಿದೆ. ಬೇಲೂರು ಅಷ್ಟೇ, ನೀವು ಮೇಲಿಂದ ನೋಡಿದರೆ ಒಂದು ಸ್ಟಾರ್ ಶೇಪಲ್ಲಿ ಅದು ಬೇಲೂರು ಚೆನ್ನಕೇಶವ ಟೆಂಪಲ್ಲು ಕಾಣಿಸೋದು ವೀಕ್ಷಕರ. ಚೆನ್ನಕೇಶವ ಟೆಂಪಲ್ನು ಕೂಡ ವಿಷ್ಣುವರ್ಧನನೇ ಅದನ್ನು ಕಿಂಗ್ಡಮ್ದು ಎಂಪೈರ್ದು ಇದು ಮಾಡಿರಲ್ಲ, ಅವಾಗಲೇ ಅದನ್ನು ಹೊಯ್ಸಳ ಎಂಪೈರ್ ಆವಾಗಲೇ ಅದನ್ನು ವಿಷ್ಣುನ ಸ್ಟ್ಯಾಚ್ಯೂನ ಅದಕ್ಕೆ ಆ್ಯಕ್ಚುಲಿ ಬೇಲೂರ್ದದಕ್ಕೆ ಚೆಲುವನಾರಾಯಣ ಅಂತ ಇನ್ನೊಂದು ಹೆಸರಿಂದನೂ ಕರೀತಾರೆ. ಆ್ಯಕ್ಚುಲಿ ಇದು ವಿಷ್ಣು ಅವತಾರಗಳು ಆ್ಯಕ್ಚುಲಿ. ಬಟ್ ಇದು ಬೇಲೂರು ಮೇಯ್ನ್ಲಿ ವೀಕ್ಷಕರೇ, ಇದರಲ್ಲಿ ಹೊಯ್ಸಳ ಇದು ಎಂಪೈರ್ ಕಿಂಗ್ಡಮ್ ಆಗಿರೋ ಆರ್ಕಿಟೆಕ್ಚರ್ನ ಪ್ರತಿಯೊಂದು ನೋಡ್ಬೋದು. ಮತ್ತು ವಿಷ್ಣುವಿನ ಅವತಾರಗಳು ನೀವು ಅಲ್ಲೋಗಿ ದೇವಸ್ಥಾನ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಮೇಲೆ ಎಲ್ಲ ಕಾಣಿಸ್ತವೆ. ಯಾವ ಥರ ಆರ್ಕಿಟೆಕ್ಚರ್ ಅದರಲ್ಲಿ ಒಂದೊಂದು ಸ್ಟೋರಿನೂ ಕೇಳಬೇಕು. ಅದಷ್ಟು ರೋಮಾಂಚನವಾಗುತ್ತೆ ಮತ್ತು ಅಷ್ಟು ರಹಸ್ಯವಾದ ಕಥೆಗಳು ಅವೆಲ್ಲ. ಹಾಗಾಗಿ ಪ್ರತಿಯೊಬ್ಬರದು ಅದನ್ನು ತಿಳ್ಕೊಬೇಕು. ಹಾಗಾಗಿ ಬೇಲೂರಿಗೆ ಟೆಂಪಲ್ಗೆ ಹೋದರೆ ವೀಕ್ಷಕರೇ, ಅದು ಮಾರ್ನಿಂಗ್ 7:30 ಈವ್ನಿಂಗ್ 7:30 ತನಕ ಅವೈಲೇಬಲ್ ಇದ್ದೇ ಇರುತ್ತೆ ಬೇಲೂರ್ದು ಯಾವಾಗ ಹೋದ್ರೂ. ಬಟ್ ಒಂದು NRI ಪೀಪಲಿಗೆ ಎಲ್ಲರಿಗೂ 100 ರೂಪೀಸ್ ಎಲ್ಲ ಚಾರ್ಜ್ ಇರುತ್ತೆ. ಮತ್ತು ಪೂಜೆ ಇರುತ್ತೆ, ಎಲ್ಲ ಅರ್ಚನಾ, ಕುಂಕುಮಾರ್ಚನ, ಅಭಿಷೇಕ ಎಲ್ಲ ಒಂದಿರುತ್ತೆ. ಟೈಮಿಂಗ್ಸ್ ಎಲ್ಲ ನೋಡ್ಕೊಳ್ಳಿ ಎಕ್ಸಾಕ್ಟಾಗಿ. ನಾರ್ಮಲ್ ಅರ್ಚನಾ ಮತ್ತು ಪೂಜೆನೇ ಯಾವಾಗ ಬೇಕಾದ್ರೂ ಹೋದಾಗ ಮಾಡಿಸ್ಬೋದು ವೀಕ್ಷಕರ ಟೈಮಿಂಗಲ್ಲಿ. ಮತ್ತು ವೀಕ್ಷಕರೇ, ಇಲ್ಲಿ ತುಂಬಾ ಅವತಾರಗಳನ್ನು ಹೇಳ್ದಂಗೆ, ಇದು ಹೊಯ್ಸಳ ಇದ್ದದ್ದು ಎಂಪೈರ್ ಇದಲ್ವಾ, ತುಂಬಾ ಅವತಾರಗಳಿರೋದ್ರಿಂದ ತುಂಬಾ ಇದು ಒಂದೊಂದು ಡಿಸೈನ್ ಮಾಡಿರೋದು, ಅದು ಹೊಯ್ಸಳ ಲಾಂಛನ ಇದುಗಳು, ಅದು ಹಾರ್ಸಸ್ಸು, ಡ್ಯಾನ್ಸಿಂಗ್ ಗರ್ಲ್ಸು, ಮತ್ತು ಅದನ್ನು ಒಂದೊಂದು ಕಂಬನೂ ಅದು ಡಿಸೈನ್ ಮಾಡಿರೋದು ಇದೆಲ್ಲ ಪಿಲ್ಲರ್ಗಳನ್ನ. ತುಂಬಾ ಆರ್ಕಿಟೆಕ್ಚರು, ಡಿಸೈನು, ಸ್ಟ್ರಕ್ಚರು ನೀವು ಹಂಪಿಗೆ ಹೋದ್ರೂ ಸಿಗಲ್ಲ, ಆ ಥರ ಆರ್ಕಿಟೆಕ್ಚರ್ ಆಗಿ ಬಿಲ್ಡ್ ಮಾಡಿರೋ ಅಂಥ ಒಂದು ಟೆಂಪಲ್ ವೀಕ್ಷಕರೇ. ನೀವು ಅಲ್ಲಿಗೆ ಖಂಡಿತ ವಿಸಿಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ, ತುಂಬಾ ಹಿಸ್ಟ್ರಿ ಕೂಡ ಅಷ್ಟು ರೋಮಾಂಚನಕವಾಗಿದೆ ವೀಕ್ಷಕರೇ. ಇದ್ರದ್ದು ನಾನೆಲ್ಲ ಹೇಳ್ದಂಗೆ ಇದನ್ನು ಬಿಲ್ಡ್ ಮಾಡಿದ್ದು ದಾಸೋಜ ಮತ್ತು ಅಣ್ಕೋ ಸನ್ಸ್ ಎಲ್ಲ ಸೇರಿ ಇದನ್ನು ಬಿಲ್ಡ್ ಮಾಡಿರೋದು. ಅದು 12th ಸೆಂಚುರಿಲಿ. ಮತ್ತು ಇದಕ್ಕೆ ನೀವು ಬೆಸ್ಟ್ ಟೈಮ್ ಅಂದರೆ ಯಾವಾಗಲೂ ಅಕ್ಟೋಬರ್ ಟು ಏಪ್ರಿಲ್ ತನಕ ಯಾವಾಗಲಾದ್ರೂ ಸಮ್ಮರಲ್ಲಿ ಹೋಗ್ಬೋದು ಸಮ್ಮರ್ ವಿಂಟರಲ್ಲಿ ಹೋಗ್ಬೋದು ವೀಕ್ಷಕರೇ. ಅಷ್ಟು ಚೆನ್ನಾಗಿರುತ್ತೆ ವೆದರ್. ನಮ್ಮ ಕಡೆ ಏನು ಬೇಲೂರು ಕಡೆ ಎಲ್ಲ ಹಾಸನ ಕಡೆ ಅಷ್ಟೊಂದು ಇರಲ್ಲ, ಒಂದು 32 ಮ್ಯಾಕ್ಸ್ ಇದ್ದೇ ಇರುತ್ತೆ ಸಮ್ಮರಲ್ಲಿ. ನಾರ್ಮಲಿ ಇಟ್ ಈಸ್ 28 to 26 ತನಕ ಇದ್ದೇ ಇರುತ್ತೆ ವೀಕ್ಷಕರೇ ನಾರ್ಮಲ್ ಡೇಸಲ್ಲಿ. ಅಂದರೆ ಬೆಸ್ಟ್ ಬೇಲೂರು ಕಡೆ ಎಲ್ಲ ನೀವು ಹೋಗ್ಬೋದು. ಬೇಲೂರು ಚಿಕ್ಕಮಗಳೂರು ಕಡೆ ಎಲ್ಲ ಅಷ್ಟು ಇದಿರಲ್ಲ. ಈಗ ಮಂಗಳೂರು ಕಡೆ ಹೋಗ್ತಿರಲ್ಲ ಅಷ್ಟು ನಮಗೆ ಬಿಸಿಲು ಟೆಂಪ್ರೇಚರ್ ಇರಲ್ಲ. ಮತ್ತು ನೀವು ಹಳೆಬೀಡ್ದೆಲ್ಲ ನೋಡೋದಾದ್ರೆ ಇದನ್ನು ದ್ವಾರ ಸಮುದ್ರ ಅಂತಲೂ ಕರೀತಾರೆ ವೀಕ್ಷಕರೇ. ಹಾಗಾಗಿ ಬೇಲೂರನ್ನ ವೇಲೂರು ಬೆಲ್ಲಾಪುರಿ ಅಂತ ಹೋಗ್ತಾ ಈಗ ಬೇಲೂರು ಅಂತ ಆಗಿರೋದು. ಹಾಗೆಯೇ ಹಳೆಬೀಡು, ಇದು ಹಳೆಬೀಡು ಏನು ಗೊತ್ತಾ, ಇದು ಅವ್ರದ್ದು ಒನ್ ಆಫ್ ದ ಕ್ಯಾಪಿಟಲ್ ಆಫ್ ಹೊಯ್ಸಳದ ಎಂಪೈರ್, ಅವ್ರದ್ದು ಕ್ಯಾಪಿಟಲ್ ಇದು. ಓಕೆ, ವಿಷ್ಣುವರ್ಧನ ಆಳ್ತಿದ್ದ. ಇವೆರಡನ್ನೂ ಬಿಲ್ಟ್ ಮಾಡಿರೋದು 12th ಸೆಂಚುರಿಯಲ್ಲಿ ವಿಷ್ಣುವರ್ಧನ ಕಿಂಗ್ಡಮ್ ಇದರಲ್ಲೇ ಬಿಲ್ಟ್ ಮಾಡಿರೋದು ವೀಕ್ಷಕರೇ. ಅವನು ಚೋಳ ಇದ್ರ ಮೇಲೆ ಹೋರಾಡಿ ಗೆದ್ದಾಗ ಇದನ್ನು ಬಿಲ್ಟ್ ಮಾಡಿರೋಂಥ ಟೆಂಪಲ್ಗಳಿವು. ಹಾಗಾಗಿ ಇದು ಎರಡು ಹೊಯ್ಸಳ ಆರ್ಕಿಟೆಕ್ಚರಲ್ಲೇ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅಂದರೆ ಇದು ಬೇಲೂರಿಗೆ ಹಳೆಬೀಡು ಇನ್ನೂ ಹೇಗಿದೆ ಅಂದರೆ, ಇನ್ನೂ ಆ ಆರ್ಕಿಟೆಕ್ಚರ್ ಎಲ್ಲ ಒಂದೊಂದು ಕಾರ್ನರ್ಗಳು, ಒಂದೊಂದು ಪಿಲ್ಲರ್ಗಳು ಒಂದೊಂದು ಸ್ಟೋರಿ ಹೇಳ್ತವೆ. ಅವು ಅಷ್ಟೇ ನೀವು ಎಲಿಫೆಂಟ್ ಆಕಾರಗಳಾಗಲಿ, ಉಗ್ರ ನರಸಿಂಹ ಅವತಾರಗಳಾಗಲಿ, ಹಾರ್ಸಸ್ ಅವತಾರಗಳಾಗಲಿ, ಆ ಥರ ಒಂದು ಪ್ರತಿಯೊಂದು ಅವತಾರಗಳು, ಪ್ರತಿಯೊಂದು ಕೆತ್ತನೆಯಲ್ಲೂ ಕೂಡ ಒಂದೊಂದು ಕಥೆಗಳಿದ್ದಾವೆ. ಅವನ್ನೆಲ್ಲ ನೀವು ಡೀಟೇಲಾಗಿ ಅಲ್ಲಿ ಹೋದಾಗ ನೀವು ಕೇಳ್ಕೊಬೋದು. ಅಲ್ಲಿ ಹಳೆಬೀಡಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ. ಏನೇನು ಕತ್ತರಿಸಿ ಅವೆಲ್ಲ ದಾಳಿ ಮಾಡಿದಾಗ ಕತ್ತರಿಸಿ ತುಂಡಾಗಿದ್ವಲ್ಲ, ಆ ಪ್ರತಿಯೊಂದನ್ನು ಆ ಮ್ಯೂಸಿಯಮಲ್ಲಿ ಇಟ್ಬಿಟ್ಟು ಪ್ರತಿಯೊಂದು ಹಳೆ ಕಾಲದ್ದು ಆಗಿಂದು ನೀವು ಅಷ್ಟು ಒಂದೊಂದು ಏನದು, ಯಾವ ಥರ, ಯಾವ ಟೆಂಪಲ್ಗಳು ಏನು ಅಂತ ನೋಡ್ಬೋದು. ಹಳೆಬೀಡಲ್ಲಿ ತುಂಬಾ ಟೆಂಪಲ್ಗಳು, ಹೊಯ್ಸಳೇಶ್ವರ ಟೆಂಪಲ್ ಬಂದ್ಬಿಟ್ಟು ಹೊಯ್ಸಳೇಶ್ವರ ಮತ್ತು ಶಾಂತೇಶ್ವರಿ ಟ್ವಿನ್ಸ್ ಟೆಂಪಲ್ಗಳಿದ್ದಾವೆ ವೀಕ್ಷಕರಲ್ಲಿ. ಮತ್ತು ಅಲ್ಲಿ ಜೈನು ಮೇನ್ಲಿ ಹಳೆಬೀಡಲ್ಲಿ
ಜೈನ್ ಮತ್ತು ಹಿಂದೂ ಟೆಂಪಲ್ಸ್, ಹಿಂದೂ ಗಾಡ್ಗಳು ತುಂಬಾ ಇದಾವೆ ಅಲ್ಲಿ ಟೆಂಪಲ್ಗಳಲ್ಲಿ. ಹಾಗಾಗಿ ನೀವೆಲ್ಲ ಅದು ಬಾಹುಬಲಿ ಸ್ಟ್ಯಾಚುನು ನೋಡ್ಬೋದು ಅಲ್ಲೊಂಥವ. ಮತ್ತು ನೀವು ಹೊಯ್ಸಳೇಶ್ವರ, ಶಿವ ಮತ್ತು ಶಾಂತಳೇಶ್ವರಿ, ಶಾಂತಳೇಶ್ವರ ಇವೆಲ್ಲವನ್ನು ಟೆಂಪಲ್ಗಳ ದೇವರುಗಳನ್ನ ನೋಡ್ಬೋದು ವೀಕ್ಷಕರೇ. ಅಲ್ಲೇ ಪಕ್ಕದಲ್ಲಿ ನಿಮಗೆ ನಂದಿ ಸ್ಟ್ಯಾಚುನು ಸಿಗುತ್ತೆ. ಒಂದು 10 ಮೀಟರ್ ಏನು, ಒಂದು ಎಷ್ಟು ಒಂದು 10 ಫೀಟ್ ಏನೋ ಇರ್ಬೋದು. ಅದು ನಂದಿ ಸ್ಟ್ಯಾಚುನು ಸಿಗುತ್ತೆ. ಅಲ್ಲಿ ಶಿವನೂ ಇದೆ. ಅದನ್ನು ಕೂಡ ಅಷ್ಟು ಚೆನ್ನಾಗಿ ಅದನ್ನು ಹಾಕಿ ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ. ಅದನ್ನು ಶಿವ ಮತ್ತು ಆಗಲಿ ನಂದಿನೂ ಆಗಲಿ ಅಷ್ಟು ಸಖತ್ತಾಗಿದೆ. ಅದು ಕೂಡ ಸ್ಟಾರ್ ಬೇಸ್ಡ್, ಮೇಲೆಯಿಂದ ನೋಡಿದ್ರೆ ಸ್ಟಾರ್ ಬೇಸ್ಡ್ ಲಾನ್ ಬೇಸ್ಡ್ ಒಂದು ಕೆರೆ ಇರುತ್ತಲ್ಲ ಆ ಟೈಪು ಡಿಫ್ರೆಂಟಾಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ ವೀಕ್ಷಕರೇ. ಅದು ಕೂಡ ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತೇಶ್ವರ ಟ್ವಿನ್ಸ್ ಟೆಂಪಲ್ಗಳಂತ ಹೇಳಿದ್ನಲ್ಲ, ಅವು ಕೂಡ ಅಲ್ಲಿ ನೀವು ನೋಡ್ಬೋದು. ಅದು ನಾನು ಹೇಳ್ದಂಗೆ ಅಕ್ಟೋಬರ್ ಟು ಏಪ್ರಿಲ್ ಎಲ್ಲ ಬೆಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡೋಕ್ಕೆ. ಹೋಗಿ ವಿಸಿಟ್ ಮಾಡಿ. ಈ ಆರ್ಕಿಟೆಕ್ಚರ್ಗಳಿದಾವಲ್ಲ, ಹೊಯ್ಸಳ ಎಂಪೈರ್ ಆರ್ಕಿಟೆಕ್ಚರ್ಗಳು, ಇವು ಮೇನ್ಲಿ ನಿಮಗೆ ಬೇಲೂರು, ಹಳೆಬೀಡು ಮತ್ತು ಸೋಮನಾಥ್ಪುರದಲ್ಲೇ ಸಿಗೋದು. ಆಗ ವಿಷ್ಣುವರ್ಧನ ಎಂಪೈರ್ ಕಿಂಗ್ಡಮ್, ವಿಷ್ಣುವರ್ಧನ, ಚೋಳ, ಬಲ್ಲಾಳ 1, ಬಲ್ಲಾಳ 2 ಅವರೆಲ್ಲ ಆಳ್ವಿಕೆ ಮಾಡಿದರು. ಹಾಗಾಗಿ ನೀವು ಆ ಸೈಡ್ ಹೋದರೆ ಹೆಚ್ಚಿಗೆ ಕನ್ನಡ, ಅಂದರೆ ಅವಳು ಹೊಯ್ಸಳ ಇದ್ರದ್ದೆಲ್ಲ ಸ್ವಲ್ಪ ಕನ್ನಡ ಮತ್ತು ಸಂಸ್ಕೃತ ರೂಲರ್ಗಳು ಅವರೆಲ್ಲ. ಹಾಗಾಗಿ ನಿಮಗೆ ಕನ್ನಡಗಳಲ್ಲಿ ಹಾಸನ ಮತ್ತು ನೀವು ಆ ಕಡೆ ಎಲ್ಲ ಬಂದರೆ ನಮ್ಮ ಕಡೆ ಸ್ವಲ್ಪ ಕನ್ನಡ ಇದನ್ನು ಜಾಸ್ತಿ. ಹಾಗಾಗಿ ಇದು ಟೆಂಪಲ್ಗಳು ಒನ್ ಆಫ್ ದ ಬೆಸ್ಟ್ ಟೆಂಪಲ್ಗಳು ಇನ್ನು ಇಂಡಿಯಾದಲ್ಲಿ ಅದು ವರ್ಲ್ಡಲ್ಲೇ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆರ್ಕಿಟೆಕ್ಚರ್ ವೈಸು ನೀವು ವಿಸಿಟ್ ಮಾಡಲೇಬೇಕು. ಯಾರ್ಯಾರು ಪ್ರತಿಯೊಬ್ಬರು ಬೇರೆ ಬೇರೆ ಪ್ಲೇಸಸ್ಗಳು ಹೋಗಿರ್ತೀರ, ಬೇಲೂರು, ಹಳೆಬೀಡುಗಳಂತೂ ಮಿಸ್ ಮಾಡ್ಕೊಳ್ಳೇಬಾರ್ದು. ಅಷ್ಟು ಚೆನ್ನಾಗಿರೋ ಅಂಥ ಟೆಂಪಲ್ಗಳು ವೀಕ್ಷಕರೇ. ಹಾಗಾಗಿ ಇದ್ರ ಬಗ್ಗೆ ಸ್ಮಾಲ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರೆ ಪ್ರತಿಯೊಬ್ಬರು ಹೋಗಿ ನೋಡಲಿ ಅನ್ನೋ ಒಂದು ಇಂಟೆನ್ಷನಿಂದ ಈ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಎಲ್ಲರಿಗೂ ಡೀಟೇಲ್ಸ್ ಗೊತ್ತಾಗಲಿ ಅಂತ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಬೇಲೂರ್ದು, ಹಳೆಬೀಡ್ದು ಸ್ಟೇಯಿಂಗ್ ಆಗಲಿ, ಹೇಗೆ ರೀಚ್ ಆಗೋದಾಗಲಿ, ಯಾವ್ಯಾವ ಥರ ಅಂತ ಏನೇ ಬೇಕಾದಾದರೂ ನಂಗೆ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಐ ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.